ವಿಜಯನಗರ ಶಾಸಕ ಎಂ ಕೃಷ್ಣಪ್ಪಗೆ ಸಚಿವ ಸ್ಥಾನ ತಪ್ಪಿದೆ. ಇಲ್ಲಿ ಅಪ್ಪ ಮಗ ಇಬ್ಬರಿಗೂ ಕೂಡ ಸಚಿವ ಸ್ಥಾನ ತಪ್ಪಿದೆ. ಕೃಷ್ಣಪ್ಪ ಮತ್ತೆ ಪ್ರಿಯಾ ಕೃಷ್ಣ ಒಬ್ಬರಿಗಾದರೂ ಸ್ಥಾನಮಾನ ಕೊಡಬೇಕಾಗಿತ್ತು ಸಂಪುಟದಲ್ಲಿ ಅಂತ ಹೇಳಿ ಅವರ ಬೆಂಬಲಿಗರು ನಿನ್ನೆಯಿಂದಲೂ ತೀವ್ರ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿರೀಕ್ಷೆಯನ್ನು ಇಟ್ಕೊಂಡಿದ್ರಿಂದ ಈ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಈಗ ಸಚಿವ ಸ್ಥಾನ ಬೇಕೇ ಬೇಕು ಕೃಷ್ಣಪ್ಪ ಅವರಿಗೆ ಅಂತ ಹೇಳಿ ಬೆಂಬಲಿಗರು ಪಟ್ಟಣ ಹಿಡಿದಿದ್ದಾರೆ. ಕೃಷ್ಣಪ್ಪ ಮನೆ ಬಳಿ ಕಪ್ಪು ಪಟ್ಟಿಯನ್ನ ಕಟ್ಟಿಕೊಂಡು ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಟಿಟಿ ವಾಹನಗಳಲ್ಲಿ ಕೆಪಿಸಿಸಿ ಕಚೇರಿಗೆ ಬರ್ತಾ ಇದ್ದಾರೆ ಕಾರ್ಯಕರ್ತರು. ಮುತ್ತಿಗೆ ಹಾಕುವ ಸಲುವಾಗಿ ಬರ್ತಾ ಇದ್ದಾರೆ. ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಬೆಂಬಲಿಗರು ಸಲ್ಲಿಸಿದ್ದಾರೆ. ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ಅವ್ರ ಬೆಂಬಲಿಗರು ಪಟ್ಟನ್ನ ಹಿಡಿದಿದ್ದಾರೆ. ನಿನ್ನೆಯಿಂದಲೂ ಈ ಆಕ್ರೋಶದ ಕಟ್ಟೆ ಒಡೆದಿದೆ. ಕೃಷ್ಣಪ್ಪ ಅವರು ಇಲ್ಲಾಂದ್ರೆ ಪ್ರಿಯಾ ಕೃಷ್ಣ ಅವ್ರಿಗಾದ್ರೂ ಅಟ್ಲೀಸ್ಟ್ ಸಚಿವ ಸ್ಥಾನವನ್ನ ಕೊಡಬೇಕಾಗಿತ್ತು. ಹಿರಿತನದ ಆಧಾರ ಆದ್ರೆ ಕೃಷ್ಣಪ್ಪ ಅವ್ರಿಗೆ ಕೊಡ್ಲಿ. ಯಂಗ್ಸ್ಟರ್ಸೇ ಬೇಕು ಅಂತಂದ್ರೆ ಅವ್ರ ಮಗ ಪ್ರಿಯಾ ಕೃಷ್ಣ ಅವ್ರಿಗೆ ಕೊಡ್ಬೋದಾಗಿತ್ತು. ಇಬ್ಬರಲ್ಲಿ ಒಬ್ರಿಗಾದ್ರೂ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅಂತ ಹೇಳಿ ಈಗ ಆಕ್ರೋಶ ವ್ಯಕ್ತವಾಗ್ತಿದೆ. ನಿನ್ನೆಯಿಂದಲೂ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಇನ್ನೊಂದ್ ಕಡೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಶಾಸಕ ಎಂ ಕೃಷ್ಣಪ್ಪ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕ ಕೃಷ್ಣಪ್ಪ ಅವರ ಮನವೊಲಿಕೆಗೆ ನೂತನ ಸಚಿವರು ಸರ್ಕಸ್ ಅನ್ನ ಪಟ್ರು. ಕೃಷ್ಣಪ್ಪ ಮನೆಗೆ ಸಚಿವ ಬಾಲಕೃಷ್ಣ ಮತ್ತೆ ಚಲುವರಾಯಸ್ವಾಮಿ ಹೋದ್ರು. ಬೆಳಿಗ್ಗೆನೆ ಇವರಿಬ್ರು ಹೋದ್ರು. ಆದ್ರೆ ಯಾರ ಕೈಗೂ ಸಿಗ್ಲೇ ಇಲ್ಲ. ಕೃಷ್ಣಪ್ಪ ಅವರು ಮತ್ತೆ ಪ್ರಿಯಾ ಕೃಷ್ಣ ಇಬ್ರು ಸಿಗ್ಲಿಲ್ಲ. ಶಾಸಕ ಕೃಷ್ಣಪ್ಪ ಮನವೊಲಿಸಲು ನೂತನ ಸಚಿವರು ಸರ್ಕಸ್ ಪಟ್ಟಿದ್ದಾರೆ, ಪ್ರಯತ್ನಗಳನ್ನು ಪಟ್ರು. ಆದ್ರೆ ಕೈ ಸಿಕ್ಕರೆ ತಾನೇ ಸಮಾಧಾನ ಮಾಡಕ್ ಸಾಧ್ಯ ಆಗೋದು. ನೂತನ ಸಚಿವರು ಕೃಷ್ಣಪ್ಪ ಅವ್ರ ಮನೆಗೆ ಹೋದ್ರೆ ಅಪ್ಪನೂ ಸಿಗ್ಲಿಲ್ಲ, ಮಗನೂ ಸಿಗ್ಲಿಲ್ಲ. ತಮ್ಮ ಅಸಮಾಧಾನವನ್ನ ಈ ಮುಖೇನ ವ್ಯಕ್ತಪಡಿಸಿದ್ದಾರೆ. ಈಗ ಅವ್ರ ಮುಂದಿನ ನಿರ್ಧಾರ ಏನು ಅನ್ನೋದನ್ನ ನೋಡ್ಬೇಕು. ಈ ಪಕ್ಷದಲ್ಲೇ ಇರ್ತಾರಾ ಅಥವಾ ರಾಜೀನಾಮೆ ಕೊಟ್ಟು ಬೇರೆ ಪಕ್ಷ ಏನಾದ್ರೂ ಸೇರ್ಪಡೆ ಆಗ್ತಾರಾ, ಯಾವ ತರ ಇವ್ರನ್ನ ಸಮಾಧಾನ ಯಾರು ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಬಟ್ ನೂತನ ಸಚಿವರು ಇಬ್ರು ಕೂಡ ಅವ್ರ ಮನೆ ಬಾಗಿಲು ತನಕ ಹೋಗಿದ್ರು. ಆದ್ರೆ ಕೃಷ್ಣಪ್ಪನವ್ರು ಸಿಗ್ಲಿಲ್ಲ, ಮತ್ತೆ ಪ್ರಿಯಾ ಕೃಷ್ಣ ಅವರು ಮಾತಾಡಕ್ ಸಿಗ್ಲಿಲ್ಲ, ಸಮಾಧಾನ ಮಾಡಕ್ ಸಿಗ್ಲಿಲ್ಲ. ಇನ್ನು ಹಿರಿಯ ಶಾಸಕ ಎನ್ವೈ ಗೋಪಾಲ್ ಕೃಷ್ಣ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಕೈತಪ್ಪು ಹೋಗಿದೆ. ಗೋಪಾಲ್ ಕೃಷ್ಣ ಅಭಿಮಾನಿಗಳು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೊಳಕಾಲ್ಮೂರಿನ ರಾಂಪುರ ಗ್ರಾಮದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ವಿಷದ ಬಾಟಲ್ ತಂದಿದ್ದಾರೆ, ಪೆಟ್ರೋಲ್ ತೋರಿಸ್ತಾ ಇದ್ದಾರೆ, ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ಹಿರಿತನದ ಆಧಾರದ ಮೇಲೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಎನ್ವೈ ಗೋಪಾಲ್ ಕೃಷ್ಣ ಅವರು ಸಾಕಷ್ಟು ಲಾಭಿಯನ್ನ ಮಾಡಿದ್ರು. ಅವರೇ ಹೇಳ್ಕೊಳ್ತಾ ಇದ್ರು, ಹಿರಿತನದ ಆಧಾರದ ಬಗ್ಗೆ ಮಾತಾಡ್ತಾರೆ, ನನ್ನ ಮಂತ್ರಿನೇ ಮಾಡಲಿಲ್ಲ ಇವರು, ಅಟ್ಲೀಸ್ಟ್ ಅದನ್ನಾದ್ರೂ ಕನ್ಸಿಡರ್ ಮಾಡಿ ನನ್ನನ್ನು ಮಂತ್ರಿ ಮಾಡ್ಬೋದಲ್ಲ. ಒಂದು ನಿರೀಕ್ಷೆನ ಅವರು ಇಟ್ಕೊಂಡಿದ್ರು. ಬಟ್ ಈ ಸತಿನೂ ಅವ್ರಿಗೆ ಸಂಪುಟದ ಸ್ಥಾನ ಸಿಕ್ಕಿಲ್ಲ. ಹಂಗಾಗಿ ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.